ನಮಸ್ಕಾರ ಸ್ನೇಹಿತರೆ, ಈಗಾಗಲೇ ನಾನು ಎಷ್ಟೋ ಆಯುರ್ವೇದ ಔಷಧೀಯ ಗಿಡ ಮರಗಳು ಹಣ್ಣುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಇವತ್ತು ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂತಹ ಗಿಡ ಮರಗಳಲ್ಲಿ ಅರಳಿ ಮರ ಕೂಡ ಮುಖ್ಯ ಪಾತ್ರ ವಹಿಸುತ್ತದೆ. ಹಾಗಾಗಿ ಅರಳಿ ಮರದಿಂದ ನಾವೆಷ್ಟು ಆರೋಗ್ಯ ಪ್ರಯೋಜನಗಳನ್ನು ಪಡ್ಕೋಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಿಜಕ್ಕೆ ನಾವು ಎಷ್ಟೊಂದು ಅದೃಷ್ಟವಂತರು ಗೊತ್ತಾ? ಇಡೀ ಪ್ರಪಂಚದಲ್ಲಿ ಹೋಲಿಸಿ ನೋಡಿದ್ರೆ ನಮ್ಮ ಭಾರತದಲ್ಲಿರುವಂತ ಆಯುರ್ವೇದ ಗಿಡ ಮರಗಳು ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲ. ಬೇರೆ ದೇಶಗಳಲ್ಲಾದ್ರೆ ಸೈಂಟಿಸ್ಟ್ಗಳು ಒಂದೊಂದು ರಿಸರ್ಚ್ ಮಾಡಿ ತಿಳ್ಕೊಂಡು ಅದ್ರ ಬಗ್ಗೆ ಜನರಿಗೆ ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಅದೃಷ್ಟ ಏನಂದ್ರೆ ಸಾವಿರಾರು ವರ್ಷಗಳ ಹಿಂದೆನೆ ಇದ್ರ ಬಗ್ಗೆ ನಮ್ಮ ಋಷಿ ಮುನಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗೀಗ ತಿಳ್ಕೊಂಡಿರೋರು ಆ ಗಿಡ ಮರಗಳಿಂದ ಉಪಯೋಗ ಪಡ್ಕೋತಾ ಇದ್ದಾರೆ. ಆದ್ರೆ ಸಾವಿರಾರು ವರ್ಷಗಳ ಹಿಂದೆನೆ ತಿಳ್ಕೊಂಡಿರೋ ನಾವು ಮಾತ್ರ ಅದನ್ನ ಪಕ್ಕಕ್ಕಿಟ್ಟಿದೀವಿ. ಡೈರೆಕ್ಟ್ ಆಗಿ ಸಿಗೋಂತ ಬೇವನ್ನ ಬಿಟ್ಟು ಬೇವನ್ನ ಬಳಸಿ ತಯಾರು ಮಾಡಿರೋಂತ ಸೋಪ್ಗಳು, ಪೇಸ್ಟ್ಗಳು, ಫೇಸ್ ವಾಶ್ಗಳು ಯೂಸ್ ಮಾಡ್ತೀವಿ. ಡೈರೆಕ್ಟ್ ಆಗಿ ಸಿಗೋಂತ ಅರಿಶಿನ ಬಿಟ್ಟು ಅರಿಶಿನ ಹಾಕಿರೋಂತ ಕ್ರೀಮ್ಗಳು, ಸೋಪ್ಗಳು, ಫೇಸ್ ವಾಶ್ಗಳು ಯೂಸ್ ಮಾಡ್ತೀವಿ. ಮನೆಯಲ್ಲಿರೋ ಉಪ್ಪು ಬಿಟ್ಟು ಉಪ್ಪು ಹಾಕಿರೋಂತ ಪೇಸ್ಟ್ ನ ಯೂಸ್ ಮಾಡ್ತೀವಿ. ಇದರಿಂದಾನೇ ನಾವು ಎಷ್ಟೊಂದು ಮುಟ್ಟಾಳ್ರು ಅನ್ನೋದು ಅರ್ಥ ಆಗುತ್ತೆ. ಸರಿ ಬಿಡಿ, ಇದೆಲ್ಲ ಪಕ್ಕಕ್ಕಿಟ್ಟು ಮೇನ್ ವಿಷಯಕ್ಕೆ ಬರೋಣ. ಅರಳಿ ಮರದಿಂದ ನಮ್ಮ ಆರೋಗ್ಯ ಯಾವ ರೀತಿ ಹೆಚ್ಚಿಸ್ಕೊಳ್ಳೋದು ಅನ್ನೋದನ್ನ ಈಗ ನಾವು ನೋಡೋಣ. ಅರಳಿ ಮರದ ಎಲೆಗಳಿಂದ ಕಷಾಯ ಮಾಡ್ಕೊಂಡು ಕುಡಿದ್ರೆ ಸಿಕ್ಕಾಪಟ್ಟೆ ಆರೋಗ್ಯ ಪ್ರಯೋಜನಗಳು ಸಿಗುತ್ತೆ. ಕೆಲವರಿಗೆ ಕಷಾಯ ಯಾವ ರೀತಿ ಮಾಡೋದು ಅಂತ ಗೊತ್ತು. ಆದ್ರೆ ಗೊತ್ತಿಲ್ಲದೆ ಇರೋರ್ಗೋಸ್ಕರ ಯಾವ ರೀತಿ ಕಷಾಯ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಕಷಾಯ ಮಾಡೋಕೆ ನಮ್ಗೆ ಬೇಕಾಗಿರೋದು 2 ಅರಳಿ ಎಲೆಗಳು, 1 ಲೋಟ ನೀರು. ನಿಮಗ್ ಬೇಕಾದ್ರೆ ಸ್ವಲ್ಪ ಜೇನುತುಪ್ಪ, ಇಲ್ಲ ಅಂದ್ರೆ ಪರವಾಗಿಲ್ಲ. ಇನ್ನು ಕಷಾಯ ಮಾಡೋದು ಹೇಗೆ ಅಂದ್ರೆ, ಮೊದಲು ಆ 2 ಅರಳಿ ಎಲೆಗಳನ್ನ ಚೆನ್ನಾಗಿ ತೊಳೆದು ಪಕ್ಕಕ್ಕಿಡಿ. ಸ್ಟವ್ ಮೇಲೆ 1 ಲೋಟ ನೀರನ್ನ ಕುದಿಯೋಕೆ ಇಟ್ಟು ಅದರಲ್ಲಿ ಈ ಎಲೆಗಳನ್ನ ಚಿಕ್ಕ ಚಿಕ್ಕ ಚೂರುಗಳಾಗಿ ಕತ್ತರಿಸಿ ಹಾಕಿ 10 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ ನಲ್ಲಿ ಕುದಿಯೋಕೆ ಬಿಡಬೇಕು. 10 ನಿಮಿಷದ ನಂತರ ಸ್ಟವ್ ಆಫ್ ಮಾಡಿ ನೀರು ಬೆಚ್ಚಗೆ ಆಗೋವರೆಗೂ ಹಾಗೆ ಬಿಟ್ಟು ಅದರ ನಂತರ ಫಿಲ್ಟರ್ ಮಾಡಿಕೊಂಡು ನಿಮಗೆ ಬೇಕಾದ್ರೆ ಜೇನನ್ನ ಬೆರೆಸ್ಕೊಳ್ಳಿ, ಬೇಡ ಅಂದ್ರೆ ಇನ್ನೂ ಒಳ್ಳೇದು. ಆದ್ರೆ ಇದನ್ನ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಮಾತ್ರನೇ ಕುಡಿಬೇಕು. ಈ ಕಷಾಯನ ಇದು ಅಂತೇನಿಲ್ಲ, ಯಾವ ಕಷಾಯ ಆದ್ರೂ ಕೂಡ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡಾಗ ಮಾತ್ರನೇ ಅದ್ರ ಪ್ರಯೋಜನ ನಮಗೆ ಜಾಸ್ತಿ ಸಿಗೋದು. ಈಗ ನಾವು ಕಷಾಯ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡಾಯ್ತು. ಇನ್ನು ಇದರಿಂದ ನಮ್ಗೆ ಸಿಗೋಂತ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಈ ಕಷಾಯ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು, ಆಂಟಿಬಾಡೀಸ್ ಹಾಗೂ ಕೆಲವು ಆರ್ಗನ್ಸ್ ಸ್ಟ್ರಾಂಗ್ ಆಗಿ ಇವೆಲ್ಲ ಒಟ್ಟಿಗೆ ಸೇರ್ಕೊಂಡು ವೈರಸ್ ಜೊತೆ ಹೋರಾಡಿ ನಮ್ಮ ದೇಹವನ್ನ ಕಾಪಾಡುತ್ತೆ. ಹಾಗೆ ಈ ಕಷಾಯ ಆಗಾಗ ಕುಡಿಯೋದ್ರಿಂದ ರಕ್ತ ಶುದ್ಧಿಯಾಗುತ್ತೆ. ಯಾವ್ದಾದ್ರೂ ರಕ್ತದಲ್ಲಿ ದೋಷಗಳಿದ್ರೆ ಹೊರಟೋಗುತ್ತೆ. ಈ ಕಷಾಯ ಕುಡಿದ್ರೆ ಜ್ವರ, ಕೆಮ್ಮು, ಕಫ, ನೆಗಡಿ ಕಡಿಮೆಯಾಗುತ್ತೆ. ಜೋರಾದ ಹೃದಯ ಬಡಿತ ಮತ್ತು ಆಯಾಸ ಕಡಿಮೆಯಾಗುತ್ತೆ. ಇನ್ನು ಈ ಕಷಾಯ ಕುಡಿಯೋದ್ರಿಂದ ಮೈಯಲ್ಲಿರುವಂತ ಹೆಚ್ಚಿನ ಉಷ್ಣಾಂಶ ಕಡಿಮೆಯಾಗುತ್ತೆ. ಉರಿಮೂತ್ರ ಕಡಿಮೆಯಾಗುತ್ತೆ. ಥೈರಾಯ್ಡ್, PCOD ಮತ್ತು ಹಾರ್ಮೋನ್ ಸಮಸ್ಯೆಗಳಿದ್ರೆ ಪೂರ್ತಿ ಪರಿಹಾರ ಆಗದಿದ್ರೂ ಕೂಡ ಕಡಿಮೆಯಂತೂ ಆಗುತ್ತೆ. ಹಾರ್ಮೋನ್ಸ್ ಅಂದ್ರೆ ಮಹಿಳೆಯರಲ್ಲಿ AMH ಹಾರ್ಮೋನ್ ಕಡಿಮೆ ಇದ್ರೆ ಸಂತಾನ ಸಮಸ್ಯೆ ಬರುತ್ತೆ. ಬ್ಲಡ್ ಟೆಸ್ಟ್ ಮಾಡಿದಾಗ AMH ವ್ಯಾಲ್ಯೂ ಅನ್ನೋದು ಮಹಿಳೆಯರಲ್ಲಿ 1.0 ಇಂದ 4.0 mg/ml ಇರಬೇಕು. AMH ವ್ಯಾಲ್ಯೂ 1.0 ಗಿಂತ ಕಡಿಮೆ ಇದ್ರೆ ಮಗು ಹುಟ್ಟೋ ಚಾನ್ಸ್ ಇರಲ್ಲ. ಇದ್ರ ಬಗ್ಗೆ ಇನ್ನೂ ಡೀಪ್ ಆಗಿ ಹೇಳ್ಬೇಕು ಅಂದ್ರೆ ಈ AMH ವ್ಯಾಲ್ಯೂನ ಹೆಚ್ಚು ಮಾಡ್ಕೊಳ್ಳುವಂತ ಇಂಗ್ಲಿಷ್ ಮದ್ದುಗಳು ಇದುವರೆಗೂ ಯಾವುದೂ ಇಲ್ಲ. ಹಾಗಾಗಿ ಇದಕ್ಕಾಗಿ ಆಯುರ್ವೇದಿಕ್ ಮದ್ದುಗಳನ್ನ ಬಳಸೋದೊಂದೇ ದಾರಿ. ಸಂತಾನ ಸಮಸ್ಯೆ ಇರೋ ಮಹಿಳೆಯರು ಅದರಲ್ಲೂ ಬ್ಲಡ್ ಟೆಸ್ಟ್ ಮಾಡಿಸಿದಾಗ AMH ವ್ಯಾಲ್ಯೂ ಕಡಿಮೆ ಇದೆ ಅಂತ ಗೊತ್ತಾದ್ರೆ ನೀವು ಪದೇ ಪದೇ ಈ ಕಷಾಯ ಕುಡಿತಾ ಇದ್ರೆ ನಿಮ್ಮ AMH ವ್ಯಾಲ್ಯೂ ಹೆಚ್ಚಾಗಿ ಸಂತಾನ ಪಡೆಯೋ ಸಾಧ್ಯತೆ ಇರುತ್ತೆ. ಈ ಕಷಾಯವನ್ನ ಕಾಫಿ ಅಥವಾ ಟೀಗೆ ಬದಲಾಗಿ
ಪ್ರತಿದಿನ ಬೆಳಿಗ್ಗೆ 6 ತಿಂಗಳ ಕಾಲ ಕುಡಿದ್ರೆ ಮಹಿಳೆಯರಲ್ಲಿ ಗರ್ಭದೋಷಗಳು ಇದ್ರೆ ಹೊರಟೋಗುತ್ತೆ. ಹಾಗೆ ಬ್ಲಡ್ ಶುಗರ್ ಕಂಟ್ರೋಲ್ಗೆ ಬಂದು ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬಾನೇ ಸಹಾಯ ಮಾಡುತ್ತೆ. ಆದ್ರೆ ಶುಗರ್ ಪೇಷಂಟ್ಸ್ ಮಾತ್ರ ಈ ಕಷಾಯದಲ್ಲಿ ಜೇನುತುಪ್ಪ ಬಳಸಬಾರದು. ಶುಗರ್ ಇಲ್ದೇ ಇರೋರು ಕೂಡ ಇದನ್ನ ಕುಡಿಯೋದ್ರಿಂದ ಶುಗರ್ ಬರಲ್ಲ. ಈ ಕಷಾಯ ಕುಡಿಯೋದ್ರಿಂದ ಕೀಲು ನೋವು, ವಾತ ಹಾಗೂ ಊತ ಕಡಿಮೆಯಾಗುತ್ತೆ. ಈ ಕಷಾಯ ಕುಡಿಯೋದ್ರಿಂದ ಮೆದುಳಿನ ನರಗಳಲ್ಲಿ ಶಕ್ತಿ ಬೆಳೆದು ಚುರುಕಾಗುತ್ತೆ. ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಹೊಟ್ಟೆಯಲ್ಲಿರುವಂತಹ ಜಂತುಹುಳ ಮುಂತಾದ ಕೆಟ್ಟ ಕ್ರಿಮಿಗಳು, ಬ್ಯಾಕ್ಟೀರಿಯಾಗಳು ಸತ್ತು ಹೋಗುತ್ತೆ. ಜೊತೆಗೆ ಕರುಳು ಕೂಡ ಕ್ಲೀನ್ ಆಗುತ್ತೆ. ಇನ್ನು ಈ ಕಷಾಯ ಕುಡಿಯೋದ್ರಿಂದ ಹೊಟ್ಟೆ ಸುತ್ತಲೂ, ತೊಡೆಗಳಲ್ಲಿ ಹಾಗೂ ಹಿಂಬದಿಯಲ್ಲಿ ಬೆಳೆದಿರುವಂತ ಕೆಟ್ಟ ಕೊಲೆಸ್ಟ್ರಾಲ್ ಕರಗೋಗುತ್ತೆ. ಮೊಣಕಾಲಿನ ನೋವಿಗೆ ಮೇನ್ ರೀಸನ್ ನಾವು ತೂಕ ಹೆಚ್ಚಾಗೋದು. ಆ ಭಾರ ಎಲ್ಲ ಕೂಡ ನಮ್ಮ ಕಾಲಿನ ಮೇಲೆ ಬಿದ್ದು ಕಾಲು ನೋವು ಶುರುವಾಗುತ್ತೆ. ಹಾಗಾಗಿ ಕಾಫಿ, ಟೀ ಸ್ಟಾಪ್ ಮಾಡಿ ಅದರ ಬದಲಾಗಿ ಈ ಕಷಾಯ ಕುಡಿದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಹೋಗಿ ನಾವು ಕೂಡ ಸಣ್ಣ ಆಗ್ತೀವಿ. ಈ ಕಷಾಯ ಕುಡಿಯೋದ್ರಿಂದ ಶ್ವಾಸಕೋಶ ಕ್ಲೀನ್ ಆಗುತ್ತೆ, ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ, ಲಿವರ್ ಆರೋಗ್ಯ ಹೆಚ್ಚಾಗುತ್ತೆ. ಲಿವರ್ ಹಾಳಾಗೋಕೆ ಮೇನ್ ರೀಸನ್ ಆಲ್ಕೋಹಾಲ್ ಅಂಡ್ ಶುಗರ್. ನಾವು ಈ 2 ಪದಾರ್ಥಗಳನ್ನ ಎಷ್ಟು ಹೆಚ್ಚು ಬಳಕೆ ಮಾಡ್ತೀವೋ ಅಷ್ಟು ನಮ್ಮ ಲಿವರ್ ಹಾಳಾಗುತ್ತೆ. ಹಾಗಾಗಿ ಈ ಕಷಾಯ ಕುಡಿಯೋದ್ರಿಂದ ಲಿವರ್ ಆರೋಗ್ಯ ಕೂಡ ಹೆಚ್ಚಾಗುತ್ತೆ, ಲಿವರ್ ಕ್ಲೀನ್ ಆಗುತ್ತೆ. ಇನ್ನು ಈ ಕಷಾಯ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕ್ಯಾನ್ಸರ್ ಕಣಗಳು ನಾಶವಾಗಿ ಭವಿಷ್ಯತ್ತಿನಲ್ಲಿ ಕ್ಯಾನ್ಸರ್ ಬರದಂತೆ ಇರುತ್ತೆ. ಕೆಲವರಿಗೆ ಮೈಯಲ್ಲಿ, ಕಾಲು, ಕೈ ಹೆಚ್ಚಾಗಿ ಜೋಮ್ ಹಿಡಿಯುತ್ತೆ. ಇದಕ್ಕೆ ಕಾರಣ ರಕ್ತ ಸಂಚಾರ ಸರಿಯಾಗಿ ಆಗದೆ ಇರೋದು. ಕೆಲವರಿಗೆ ತಲೆಯಲ್ಲೂ ಕೂಡ ಜೋಮ್ ಹಿಡಿಯುತ್ತೆ. ಇದು ತುಂಬಾನೇ ಡೇಂಜರ್. ಈ ಕಷಾಯ ಕುಡಿಯೋದ್ರಿಂದ ನಮ್ಮ ಮೈಯಲ್ಲಿ ಅಡಿಯಿಂದ ಮುಡಿಯವರೆಗೂ ರಕ್ತ ಸಂಚಾರ ಸಕ್ರಮವಾಗಿ ನಡೆಯುತ್ತೆ. ಇತ್ತೀಚೆಗಿರುವಂತ ಆಹಾರ ಪದ್ಧತಿಯಾಗಿರ್ಬೋದು, ವ್ಯಾಯಾಮ ಇಲ್ಲದೆ ಇರುವಂತ ಜೀವನ, ಸಮಯಕ್ಕೆ ಸರಿಯಾದ ಊಟ, ನಿದ್ದೆ ಇಲ್ಲದೆ ಎಲ್ಲರ ಆರೋಗ್ಯ ಕೂಡ ಅಷ್ಟರ ಮಟ್ಟಿಗೆ ಇದೆ. ಇನ್ನು ಹೆಚ್ಚಾಗಿ ಬೈಕ್ ಓಡಿಸುವಂತ ಪುರುಷರು, ಟೈಟ್ ಆಗಿ ಪ್ಯಾಂಟ್ ಹಾಕೊಳ್ಳೋರು ಅಥವಾ ತೊಡೆ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡುವಂತ ಪುರುಷರು, ಇವರಲ್ಲಿ ವೀರ್ಯ ಕಣಗಳ ಲೋಪ ಶುರುವಾಗುತ್ತೆ. ಹಾಗಾಗಿ ಮಗು ಆಗೋ ಚಾನ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಈ ಕಷಾಯ ಕುಡಿಯೋದ್ರಿಂದ ಪುರುಷರ ವೀರ್ಯ ಕಣಗಳಲ್ಲಿ ಲೋಪ ಇದ್ರೆ ಹೊರಟೋಗುತ್ತೆ. ಇದಲ್ಲದೆ ಅರಳಿ ಎಲೆಗಳನ್ನು ಕಿತ್ತಾಗ ಹಾಲು ಸೋರುತ್ತೆ. ಯಾರಾದ್ರೂ ಮೂರ್ಛೆ ಹೋಗಿದ್ರೆ ಆ ಅರಳಿ ಎಲೆಯ ಹಾಲನ್ನ 3 ಡ್ರಾಪ್ಸ್ ನಷ್ಟು ಆ ಮೂರ್ಛೆ ಹೋದ ವ್ಯಕ್ತಿಯ ಮೂಗಲ್ಲಿ ಹಾಕಿದ್ರೆ ಕೂಡಲೇ ಎದ್ದು ಕುಳಿತುಕೊಳ್ತಾರೆ. ಮೂಗಲ್ಲಿ ಹಾಕೋಕೆ ಭಯ ಅನ್ಸಿದ್ರೆ ಈ ಹಾಲಿನ ಜೊತೆಗೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಮೂರ್ಛೆ ಹೋದ ವ್ಯಕ್ತಿಯ ಹಣೆ ಮೇಲೆ ಹಚ್ಚಿ ಮಸಾಜ್ ಮಾಡಿದ್ರು ಕೂಡ ಅವರು ಚೇತರಿಸ್ಕೊಳ್ತಾರೆ. ಈ ಕಷಾಯದಿಂದ ಮೈ ಮೇಲೆ ಎಲ್ಲಾದ್ರೂ ಅಲರ್ಜಿ ಆಗಿದ್ರೆ ಆ ಜಾಗವನ್ನ ತೊಳಿತಾ ಇದ್ರೆ ಆ ಸಮಸ್ಯೆ ಕಡಿಮೆ ಆಗುತ್ತೆ. ಪೂರ್ವದಲ್ಲಿ ಕುಷ್ಠರೋಗ ಬಂದಾಗ ಈ ಮರದ ಬೀಜಗಳನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಟ್ಕೊಂಡು ಆ ಪುಡಿಯಲ್ಲಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ಅದನ್ನ ಅರಳಿ ಎಲೆ ಮೇಲಿಟ್ಟು ಕುಷ್ಠರೋಗ ಪೀಡಿತರಿಗೆ ತಿನ್ನಲು ಕೊಡ್ತಾ ಇದ್ರು. ಇದನ್ನ ಪ್ರತಿದಿನ 10 ಗ್ರಾಂನಷ್ಟು ಕೊಡ್ತಾ ಇದ್ರೆ ಕುಷ್ಠರೋಗ ಕಡಿಮೆಯಾಗುತ್ತೆ. ಈ ಮರದ ಹಣ್ಣುಗಳನ್ನ ತಿಂತಾ ಇದ್ರೆ ಎದೆಯಲ್ಲಿ ಉರಿ ಇದ್ರೆ ಆ ಸಮಸ್ಯೆ ಸಂಪೂರ್ಣವಾಗಿ ಹೊರಟೋಗುತ್ತೆ. ಮಲಬದ್ಧತೆ ನಿವಾರಣೆಯಾಗುತ್ತೆ, ಫ್ರೀ ಮೋಷನ್ ಆಗುತ್ತೆ. ಅರಳಿ ಮರದ ಒಂದು ಚಿಗುರೆಲೆಯನ್ನು ಹಾಲಿನಲ್ಲಿ ಹಾಕಿ ಕುದಿಸಿ ಆ ಹಾಲನ್ನ ಕುಡಿಯೋದ್ರಿಂದ ಬುದ್ಧಿ ಚುರುಕಾಗುತ್ತೆ. ಅರಳಿ ಮರದ ಕಡ್ಡಿಗಳಿಂದ ಹಲ್ಲು ಉಜ್ಜಿದ್ರೆ ಹಲ್ಲುಗಳು ಶುಚಿಯಾಗೋದ್ರ ಜೊತೆಗೆ ಗಟ್ಟಿ ಕೂಡ ಆಗುತ್ತೆ. ಅರಳಿ ಮರದ ಬೆರಡನ್ನು ಪುಡಿ ಮಾಡಿಟ್ಕೊಂಡು ಅದರಿಂದ ಹಲ್ಲುಜ್ಜಿದ್ರೆ ಹಲ್ಲಿಗಿರುವಂತ ಎಲ್ಲಾ ಸಮಸ್ಯೆಗಳು ಕೂಡ ಹೊರಟೋಗುತ್ತೆ. ಇನ್ನು ಈ ಬೆರಡನ್ನು ಉಪಯೋಗಿಸಿ ಕಷಾಯ ತಯಾರಿಸಿ ಅದನ್ನ ಕುಡಿದ್ರೆ ಬಾಯಿ ಹುಣ್ಣು ಕೂಡ ಹೊರಟೋಗುತ್ತೆ. ಚಿಕನ್ ಪಾಕ್ಸ್ ಅಂದ್ರೆ ಅಮ್ಮ ಬಂದಾಗ ಕೂಡ ಈ ಬೆರಡಿನ ಕಷಾಯ ಕೊಡ್ತಾರೆ. ಆಸ್ತಮಾ ಸಮಸ್ಯೆ ಇರೋರು ಅರಳಿ ಮರದ ಕಾಯಿಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡು ಅದರಲ್ಲಿ ಸ್ವಲ್ಪ ಜೇನು ಬೆರೆಸಿ ತಿಂತಾ ಇದ್ರೆ ಆಸ್ತಮಾ ಸಮಸ್ಯೆ ಕಡಿಮೆ ಆಗುತ್ತೆ. ತುಂಬಾ ಹೊಟ್ಟೆ ನೋವಿದ್ರೆ ಒಣಗಿರುವಂತ ಅರಳಿ ಎಲೆಯನ್ನ ಪುಡಿ ಮಾಡಿಕೊಂಡು 5 ಗ್ರಾಂನಷ್ಟು ಪುಡಿಗೆ 1 ಲೋಟ ಹಾಲನ್ನ ಸೇರಿಸಿ ಕುಡಿದ್ರೆ ಹೊಟ್ಟೆ ನೋವು ಇಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ. ಕೆಲವರಿಗೆ ಯಾವಾಗ್ಲೂ ಮೈಕೈ ನೋವು ಇದ್ದೇ ಇರುತ್ತೆ. ಅಂತವರು
ಅರಳಿ ಎಲೆಗಳನ್ನ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಸ್ಟೋರ್ ಮಾಡಿಟ್ಕೊಳ್ಳಿ. ನಿಮಗೆ ಮೈಕೈ ನೋವು ಬಂದಾಗ್ಲೆಲ್ಲ 5 ಗ್ರಾಂ ಪುಡಿಯನ್ನು 1 ಲೋಟ ಬೆಚ್ಚಗಿರುವಂತ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಮೈಕೈ ನೋವು ಹೊರಟೋಗುತ್ತೆ. ಫ್ಯೂಚರ್ ಅಲ್ಲಿ ಈ ನೋವು ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತೆ. ಇನ್ನು ಲಕ್ವಾ ಬಂದಿರೋರು ಮೊದಲನೇ ದಿನ 3 ಅರಳಿ ಎಲೆಗಳನ್ನ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು 1 ಕಪ್ ಹಾಲು 1 ಕಪ್ ನೀರನ್ನ ಕುದಿಯೋಕಿಟ್ಟು ಅದರಲ್ಲಿ ಈ ಎಲೆಗಳನ್ನ ತುಂಡು ಮಾಡಿ ಹಾಕಿ 10 ನಿಮಿಷಗಳ ಕಾಲ ಕುದಿಸಿ ಆ ಮಿಶ್ರಣವನ್ನ ಕುಡಿಬೇಕು. 2ನೇ ದಿನ 6 ಎಲೆಗಳು, 3ನೇ ದಿನ 9 ಎಲೆಗಳು. ಈ ರೀತಿ ಪ್ರತಿದಿನ 3 ಎಲೆಗಳನ್ನ ಹೆಚ್ಚು ಮಾಡ್ತಾ ಹೋಗ್ಬೇಕು. 30 ಎಲೆಗಳು ಬರೋವರೆಗೂ ಇದೇ ರೀತಿ ಮಾಡಬೇಕು. ಹಾಲು ನೀರು ಮಾತ್ರ ಸೇಮ್ 1 ಕಪ್ ಮಾತ್ರ ಇರಬೇಕು. ಅದನ್ನ ಹೆಚ್ಚು ಕಡಿಮೆ ಮಾಡೋಕ್ ಹೋಗ್ಬೇಡಿ. 30 ಎಲೆಗಳು ಆದ್ಮೇಲೆ ನೆಕ್ಸ್ಟ್ ಡೇ ಇಂದ 3 ಎಲೆಗಳನ್ನ ಕಡಿಮೆ ಮಾಡ್ತಾ ಬರ್ಬೇಕು. ಅಂದ್ರೆ ಮತ್ತೆ ನೀವು ಮೊದಲನೇ ದಿನದ ತರ 3 ಎಲೆಗಳಿಗೆ ಬರ್ತೀರಾ. ಈ ಕೋರ್ಸ್ ಪೂರ್ತಿ ಆದ್ರೆ ಲಕ್ವಾ ಕೂಡ ಹೊರಟೋಗಿರುತ್ತೆ ಅಂತ ಆಯುರ್ವೇದಿಕ್ ಗ್ರಂಥಗಳು ಹೇಳ್ತಾ ಇದಾವೆ. ಇನ್ನು ಕಾಮಾಲೆ ಕಾಯಿಲೆ ಹೋಗೋಕೆ 3 ಅರಳಿ ಎಲೆಗಳ ರಸ ತಗೊಂಡು ಅದನ್ನ 1 ಲೋಟ ನೀರೊಳಗೆ ಹಾಕಿ ಅದರೊಳಗೆ ಸ್ವಲ್ಪ ಕಲ್ಲು ಸಕ್ಕರೆ ಬೆರೆಸ್ಕೊಂಡು 5 ದಿನಗಳ ಕಾಲ ಪ್ರತಿದಿನ 2 ಹೊತ್ತು ಕುಡಿಯೋದ್ರಿಂದ ಕಾಮಾಲೆ ಗುಣ ಆಗುತ್ತೆ. ಮೂಗಲ್ಲಿ ರಕ್ತ ಸೋರ್ತಾ ಇದ್ರೆ ಅರಳಿ ಎಲೆಗಳ ರಸನ 3 ಡ್ರಾಪ್ಸ್ ಮೂಗಲ್ಲಿ ಹಾಕೋದ್ರಿಂದ ರಕ್ತ ಇಮಿಡಿಯೇಟ್ ಆಗಿ ನಿಂತೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೊಂದು ಪ್ರಯೋಜನಗಳು ನಮಗೆ ಅರಳಿ ಎಲೆಗಳಿಂದ ಸಿಗುತ್ತೆ ಅಂತ. ತುಂಬಾ ಜನ ನೀವ್ ಹೇಳೋಂತ ಗಿಡಗಳು ಮರಗಳು ಈಸಿಯಾಗಿ ಸಿಗಲ್ಲ ಮೇಡಮ್ ಅಂತ ಕಮೆಂಟ್ ಮಾಡಿದ್ದಾರೆ. ಆದ್ರೆ ಈ ಅರಳಿ ಮರ ಅನ್ನೋದು ಎಲ್ರಿಗೂ ಕೂಡ ಸಿಗುತ್ತೆ. ಹಾಗಾಗಿ ಆರಾಮಾಗಿ ಇದನ್ನ ನೀವು ಉಪಯೋಗಿಸ್ಕೊಂಡು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.